ಸರ್ 2025 ಜೂನ್ 3ನೇ ತಾರೀಕು RCB ಅವರು ಫೈನಲ್ ಪ್ರವೇಶ ಮಾಡಿದಾಗ ಇದೇ ಏನು ಈಗ ಯಾವ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ನ ಆಡ್ತಾ ಇದ್ದಾರೆ ಅಹಮದಾಬಾದ್ನ ಕ್ರೀಡಾಂಗಣದಲ್ಲಿ ಅದೇ ಕ್ರೀಡಾಂಗಣದಲ್ಲಿ ಕೂಡ ಜೂನ್ 3ನೇ ತಾರೀಕು ಫೈನಲ್ ಪ್ರವೇಶ ಮಾಡಿ ಫೈನಲ್ ಆಡುವಂಥ ಸಂದರ್ಭದಲ್ಲಿ ನಾವು ಇದೇ ನಮ್ಮ ಮಾಲೂರು ತಾಲೂಕಿನ ಹೊಂಡಾ ಸ್ಟೇಡಿಯಂನಲ್ಲಿ 22 ಪಂದ್ಯನ ಅಳವಡಿಕೆ ಮಾಡಿ ಏನೋ ಫೈನಲ್ ಪಂದ್ಯದ ವೀಕ್ಷಣೆಗಾಗಿ ಒಂದು ನಮ್ಮ ಮಾಲೂರು ತಾಲೂಕಿನ ಎಲ್ಲ ಕ್ರೀಡಾಂಗಣಗಳಲ್ಲಿ ಒಂದು ಆಸನ ವ್ಯವಸ್ಥೆ ಜೊತೆಗೆ ಎಲ್ಲ ಒಂಥರ ವಿಶೇಷವಾಗಿ ನಾವು ಕ್ರೀಡಾಂಗಣದಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ 2026 ಸೀಸನ್ 19ನೇ ಸೀಸನಲ್ಲೂ ಕೂಡ ನಮ್ಮ RCB ಅದೇ ಪ್ರದರ್ಶನ ಕಂಟಿನ್ಯೂ ಮಾಡ್ತೀವಿ. ಈಗ ಮೊದಲ ಬಾರಿಗೆ ಅಲ್ಲ, ಎರಡನೇ ಸತತವಾಗಿ ಮೊದಲ ಬಾರಿಗೆ ನಾವು ಫೈನಲ್ ಪ್ರವೇಶ ಮಾಡ್ತೀವಿ. ಅದರ ಅಂಗವಾಗಿ ಲಾಸ್ಟ್ ಟೈಮ್ಗಿಂತ ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ನಾವು ಕಾರಣದಿಂದ ಮತ್ತೆ ಇಲ್ಲಿ ಬೃಹತ್ತಲ್ಲಿ ಪಂದ್ಯನ ಅಳವಡಿಕೆ ಮಾಡಿ ನಮ್ಮ ಮಾಲೂರು ತಾಲೂಕಿನ ಎಲ್ಲ RCB ಅಭಿಮಾನಿಗಳಿಗೆ ಕ್ರಿಕೆಟ್ನ ಒಂದು ಜಾಗದಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಮಾಡ್ತೀವಿ. ಇಷ್ಟು ಜನ ಸರ್ ಲಾಸ್ಟ್ ಟೈಮು ನಾವು ಅಂದ್ಕೊಂಡಿರಲಿಲ್ಲ, ಸುಮಾರು 15,000 ಜನ ಸೇರೋದು. ಅದೇ ರೀತಿ ಈ ಸರಿನೂ ನಾವು ಅಷ್ಟು ಜನ ಸೇರ್ಬೋದು ನಾವು ಅಂದ್ಕೊಂಡಿರಲಿಲ್ಲ. ಅದಕ್ಕಿಂತ ಹೆಚ್ಚಾಗ್ಬೋದು ಅಂತ ನನ್ನ ಅಭಿಪ್ರಾಯ ಇದೆ. ನೋಡೋಣ, RCB ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಮನೇಲಿ ಕೂತ್ಕೊಂಡು ಅವರು ವೀಕ್ಷಣೆ ಮಾಡೋದಕ್ಕಿಂತ ಎಲ್ಲ ಒಗ್ಗಟ್ಟಾಗಿ ಕೂತ್ಕೊಂಡು ವೀಕ್ಷಣೆ ಮಾಡಲಿಕ್ಕೆ ಮತ್ತು ಅವರು ಆ ಜೋಶನ್ನ ತಗೊಂಡು ವೀಕ್ಷಣೆ ಮಾಡಲಿಕ್ಕೆ ಸಂಭ್ರಮಿಸೋದಕ್ಕೆ ತುಂಬ ಇಷ್ಟಪಡ್ತಾರೆ. ಆ ವ್ಯವಸ್ಥೆ ನಾವು ಮಾಡಿದ್ದೀವಿ. ವಿಶೇಷವಾಗಿ ಇಲ್ಲಿ ನಾವು ಬರ್ತಕ್ಕಂಥ ಎಲ್ಲ ನಮ್ಮ RCB ಅಭಿಮಾನಿಗಳಿಗೆ ಟೀ ವ್ಯವಸ್ಥೆ ಆಗಿರ್ಬೋದು, ವಾಟರ್ ವ್ಯವಸ್ಥೆ ಆಗಿರ್ಬೋದು, ಅದ್ರ ಜೊತೆ ವಿಶೇಷವಾಗಿ ಮಕ್ಕಳಿಗಂತಲೇ ಪಾಪ್ಕಾರ್ನ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಕಾಟನ್ ಕ್ಯಾಂಡಿ ಆಗಿರ್ಬೋದು, ಇಂಥ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೀವಿ. ನೋಡೋಣ, ನನ್ನ ಪ್ರಕಾರ ಒಳ್ಳೆ ಕ್ರೌಡ್ ಸೇರ್ತಾರೆ. ನಮಗೇನು ಅಂತಂದರೆ ಈಗ ಚಿಂತೆ ಇರ್ತಕ್ಕಂಥದ್ದು ಇದು ಏನು ವೆದರ್, ಮಳೆ ಬರದೇ ಇದ್ದರೆ ಒಳ್ಳೆ ಕ್ರೌಡ್ ಸೇರ್ತಾರೆ ಅನ್ನೋ ಒಂದು ಭರವಸೆ ನಮಗೆ. ಕ್ವಾಲಿಫೈಯರ್ ಮ್ಯಾಚಲ್ಲಿ ನಿರೀಕ್ಷೆಗೂ ಮೀರಿ ಬಿದ್ದಿರಿ ಸರ್ ಗುಜರಾತ್ ಮೇಲೆ. ಇದೇ ತಂಡನ ನಾವು ಕ್ವಾಲಿಫೈಯರ್ 1ನಲ್ಲಿ ನಾವು ಸೋಲಿಸಿ ನಾವು ಫೈನಲ್ ಬಂದಿರೋದು. ಅದೇ ವಿಶ್ವಾಸ ಇದೆ. ಮತ್ತು ಅವ್ರದ್ದು ಅಹಮದಾಬಾದ್ ಅನ್ನೋದು ಗುಜರಾತ್ ಟೈಟನ್ಸ್ನ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅವ್ರ ಜಾಗಕ್ಕೆ ಹೋಗಿ ಅವ್ರನ್ನ ನಾವು ಸೆಲೆಬ್ರಿಟಿವ್ ಅನ್ನೋ ಕಾನ್ಫಿಡೆಂಟ್ ಅಂತೂ ನಮಗೆ. ಸೊ ಈಗ ಚೇರಪ್ ಮಾಡೋದಕ್ಕೆಲ್ಲ ಹಿಂದೆ ಹುಡುಗರೆಲ್ಲ ಹೆಂಗೆ ವೀಕೆಂಡ್ ಸರ್, ಈಗ ಈ ಕಾರ್ಯಕ್ರಮ ನಾವು ವಿಶೇಷವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮಾಲೂರು ತಾಲೂಕಿನ ಎಲ್ಲ RCB ಅಭಿಮಾನಿಗಳ ಒತ್ತಾಯದಿಂದ. ಅವರು ಸುಮಾರು ಜನ ನನಗೆ ಏನೋ ಫೋನ್ ಮಾಡಿ ನೀವು ಮತ್ತೆ ಸ್ಕ್ರೀನಿಂಗ್ ಮಾಡಬೇಕು ಅಂತ ಹೇಳಿಲ್ಲ. ನಾನು 9 ಜನ ಮಾಡ್ಕೊಂಡೆ. ಅದು ನನಗೆ ಯಾವಾಗ ಫೋನ್ ಮಾಡಿ ಹೇಳ್ತಾರೆ, ನಮ್ಮ RCB ಅವರು ಕ್ವಾಲಿಫೈಯರ್ 1 ಇನ್ನೂ ಆಡಲೇ ಇಲ್ಲ. RCB ಅವರು ನಮ್ಮ ಕಾನ್ಸ್ಟೇಬಲಲ್ಲಿ ಫಸ್ಟ್ ಅಂತ ಯಾವಾಗ ಅನೌನ್ಸ್ ಆಯಿತು ಆವಾಗ ನಾವು ಇಲ್ಲಿ ನಮ್ಮ ಯಾರಿಗೆ ನಾವು ಪರ್ಮಿಷನ್ ಲೆಟ್ರ್ ಕೊಡಬೇಕು, ಎಲ್ಲರಿಗೂ ಲೆಟ್ರ್ ಕೊಟ್ಟು ಅವಾಗೆ ಪರ್ಮಿಷನ್ ತೊಗೊಂಡು. ಏನಕ್ಕೆ ಅಂತಂದರೆ ನಮ್ಮ ಅಭಿಮಾನಿಗಳು ಅಷ್ಟು ನಮ್ಮ ಮೇಲೆ ಒತ್ತಡ ಹಾಕಿದ್ರು. ಇದ್ರ ಜೊತೆ ವಿಶೇಷವಾಗಿ ನಮ್ಮ ಮಾಲೂರು ತಾಲೂಕಿನ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳನ್ನು ಸಹಕಾರ ಕೊಟ್ಟಿದ್ದಾರೆ. ಅವರ ಅಂಗವಾಗಿ ಈ ವೇದಿಕೆನ ಒಂದು ರೆಡಿ ಮಾಡಿ ಈ ವ್ಯವಸ್ಥೆ ಮಾಡ್ತೀವಿ. ಮನೋರಂಜನೆಗೆ ಜೊತೆಗೆ DJ ಹೌದು, ಬ್ರೇಕ್ ವಿಕೆಟ್ ಫಾಲ್ ಆದಾಗ. ಈಗ ಈ ಕ್ರಿಕೆಟ್ ಜೊತೆಗೆ ನಮ್ಮ ವಿಶೇಷವಾಗಿ ನಮ್ಮ ಮಾಲೂರು ತಾಲೂಕು ರೂರಲ್ಲಿ ಜಾಸ್ತಿ ಆಗಿರೋದ್ರಿಂದ ನಮ್ಮ ಹುಡುಗರಿಗೆ ಈ DJ ಅನ್ನೋದು ಕ್ರೇಜ್ ಇದ್ದೇ ಇರ್ತದೆ. ಅದಕ್ಕೋಸ್ಕರ ಈ ಮ್ಯೂಸಿಕ್ನ ವ್ಯವಸ್ಥೆಯನ್ನು ಅನ್ನೋದಕ್ಕೋಸ್ಕರ ಒಬ್ಬ ಪರಿಣಿತ ಒಬ್ಬ DJ ಆಪರೇಟರ್ನ ಕರೆಸಿ ಈ DJ ವ್ಯವಸ್ಥೆ ಕೂಡ ನಾವು ಮಾಲೂರು ತಾಲೂಕಲ್ಲಿ ಮಾಡಿದ್ದೀವಿ.